Littering in public places is injurious to the environment. Hi, hello, namaskara, welcome back to our channel Holiday Mania. ಸೊ ನೀವು ಕಳೆದ ಬ್ಲಾಗಲ್ಲಿ ನೋಡಿದಂಗೆ ನಾವು ಸೋನ್ಮಾರ್ಗಲ್ಲಿ ಸಿಕ್ಕಾಪಟ್ಟೆ ಸ್ನೋ ಸ್ಟಾರ್ಮಲ್ಲಿ ಎಂಜಾಯ್ ಮಾಡಿದ್ವಿ. ಒಳ್ಳೆ ಸ್ನೋಫಾಲ್ ಆಗಿತ್ತು. ಈಗ ನಾವು ಹೊರಟಿರೋದು ಪಹಲ್ಗಾಮ್ ಕಡೆಗೆ. ಪಹಲ್ಗಾಮ್ ಅಂದರೆ ನಮಗೆ ನೆನಪಿಗೆ ಬರೋದು ಸ್ಯಾಫ್ರನ್ ಫಾರ್ಮ್ ಫೀಲ್ಡ್ಸ್ ಹಾಗೇನೇ ಆ್ಯಪಲ್. ಸೊ ಇಲ್ಲಿ ಒಂದು ಅಂಗಡಿ ಕಾಣಿಸ್ತು, ಒಳಗಡೆ ಹೋಗಿದ್ದೀವಿ ಸ್ಯಾಫ್ರನ್ ಫಾರ್ಮ್ ಫೀಲ್ಡ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. एक पहचान ये, दूसरा अगर पानी में डालेंगे धीरे धीरे कलर छोड़ेगा, तीसरा इसका अगर ಚಳಿಗೆ ಬಿಸಿ ಬಿಸಿ ಖಾವಾ ಕುಡಿದ್ಬಿಟ್ಟು ಮತ್ತೆ ವಾಪಸ್ಸು ಜರ್ನಿನ ರೆಸ್ಯೂಮ್ ಮಾಡ್ಕೊಂಡ್ವಿ. ಉರಿ ಮೂವಿಯಲ್ಲಿ ತೋರಿಸಲಾಗಿದ್ದಂತಹ ಪುಲ್ವಾಮಾ ಅಟ್ಯಾಕ್ ಜಾಗನ ನೋಡಬೇಕು ಅಂತ ಅಂದ್ಬಿಟ್ಟು ನಾವು ಹೈವೇಯಿಂದ ಡಿವಿಯೇಟ್ ಆಗಿ ಪುಲ್ವಾಮಾ ಊರ್ ಒಳಗಡೆಗೆ ಹೋದ್ವಿ. ಸ್ವಲ್ಪನೇ ರಿಸ್ಕಿ ಆಗಿತ್ತು, ಲೋನ್ಲಿ ಆಗಿತ್ತು ಜಾಗ, ಬಟ್ ಸ್ಟಿಲ್ ವಿ ಡಿಡ್ ಡ್ರೈವ್ ಇನ್ ಟು ದ ಪುಲ್ವಾಮಾ ವಿಲೇಜ್. ಆ ಜಾಗ ನೋಡಬೇಕು ಎಲ್ಲಿ ಅಟ್ಯಾಕ್ ಆಗಿತ್ತು ಅನ್ನೋದನ್ನ ಅಂತ ಅಂದ್ಬಿಟ್ಟು ಹೋದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ವಿ ವರ್ ಇನ್ ದ ರಾಂಗ್ ಪ್ಲೇಸ್. ಮತ್ತೆ ವಾಪಸ್ಸು ಡಿಟೋರ್ ಮಾಡಿಕೊಂಡು ಪಹಲ್ಗಾಮ್ ಕಡೆಗೆ ಜೊತೆನಲ್ಲೇ ಹರಿದು ಬರ್ತಾ ಇದ್ದಂತಹ ಲ್ಯಾಡರ್ ರಿವರ್ನ ವ್ಯೂಸ್ ತುಂಬಾನೇ ಫ್ಯಾಸಿನೇಟಿಂಗ್ ಆಗಿತ್ತು. ವಿ ಥರೋಲಿ ಎಂಜಾಯ್ಡ್ ಅವರ್ ಡ್ರೈವ್ towards Pahalgam. ಸೊ ಪಹಲ್ಗಾಮ್ಗೆ ಹೋಗೋ ದಾರಿನಲ್ಲಿ ಲ್ಯಾಡರ್ ರಿವರ್ ಸಿಗೋದಕ್ಕೂ ಮುಂಚೆ ನಮಗೆ ಮೊದಲನೇದಾಗಿ ಸಿಗುವಂಥದ್ದೇನೆ ಆಪಲ್ ವ್ಯಾಲಿ. ಪಹಲ್ಗಾಮ್ ಇಸ್ ಫೇಮಸ್ ಫಾರ್ ಇಟ್ಸ್ ಆಪಲ್ಸ್ ಅಂಡ್ ಆ ಆಪಲ್ ವ್ಯಾಲಿನಲ್ಲಿ ಆಪಲ್ ಜ್ಯೂಸ್ ಕುಡಿಯುವಂತಹ ಒಂದು ಸೌಭಾಗ್ಯ ನಮ್ದಾಗಿತ್ತು. ಸೊ ವಿ ಸ್ಟಾಪ್ ಹಿಯರ್ ಇನ್ ಒನ್ ಆಫ್ ದ ಆಪಲ್ ವ್ಯಾಲೀಸ್ ಆಫ್ ಪಹಲ್ಗಾಮ್. ಸೊ ಇದೇ ಆಪಲ್ ವ್ಯಾಲಿ. ನಾನು ಇಲ್ಲೇ ಕೂರ್ತೀನಿ, ತಗೊಂಬನ್ನಿ. ಆಪಲ್ ವ್ಯಾಲಿನಲ್ಲಿ ಆಪಲ್ ಜ್ಯೂಸ್ ಕುಡಿದ್ಬಿಟ್ಟು ಹಾಗೆ ನಾವು ಪಹಲ್ಗಾಮ್ ಪಾಯಿಂಟ್ ಹತ್ರ ಬಂದ್ವಿ. ಸೊ ಇಲ್ಲಿ ನಮ್ಮ ಹೈಲಕ್ಸ್ನ ನಿಲ್ಲಿಸಿ ಒಂದಷ್ಟು ಫೋಟೋ ವಿಡಿಯೋಗಳನ್ನು ಮಾಡ್ಕೊಂಡ್ವಿ. ಹಾಗೆ ನಮ್ಮ ಗಾಡಿ ಸ್ವಲ್ಪ ಗಲೀಜಾಗಿದ್ದರಿಂದ ಅಲ್ಲೇ ಸಿಕ್ಕಿದಂತಹ ಒಂದು ಕಾರ್ ವಾಶ್ ಶಾಪಲ್ಲಿ ನಿಲ್ಲಿಸ್ಬಿಟ್ಟು ಗಾಡಿನ ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡು ನಮ್ಮ ಹೋಟೆಲ್ ಕಡೆಗೆ ಹೊರಟ್ವಿ. ದಾರಿನಲ್ಲಿ ನಮಗೆ ಪಹಲ್ಗಾಮ್ದು ಟೌನ್ ಕಾಣಿಸ್ತು, ವಿಚ್ ವಾಸ್ ಫುಲ್ ಆಫ್ ಲೈಫ್ ಆ್ಯಂಡ್ ಕಲರ್ಸ್. ನಾವು ಹೊರಟಿದ್ದು ಆಗಲೇ ಲೇಟ್ ಆಗಿತ್ತು, ಸಂಜೆ ಆಗ್ತಾ ಬಂದಿತ್ತು, ಸ್ಟ್ರೀಟ್ ಲೈಟ್ಸ್ ಆನ್ ಆಗಿತ್ತು. ಇಟ್ ವಾಸ್ ಲುಕಿಂಗ್ very beautiful. The entire Pahalgam town was full of life. नोट को होटल ಮ್ಯೂಸಿಕ್ ಫೆಸ್ಟ್. ಸೊ ಇಲ್ಲಿ ಪಹಲ್ಗಾಮ್ ಮ್ಯೂಸಿಕ್ ಫೆಸ್ಟ್ ನಡೀತಿದೆ. ಎಲ್ಲರೂ ಗಾಡಿ ನಿಲ್ಲಿಸಿ ದೇ ಆರ್ ಟ್ರೈಂಗ್ ಟು ಜಸ್ಟ್ ಪೀಪ್ ಇನ್ ಟು ವಾಟ್ ಇಸ್ ಹ್ಯಾಪನಿಂಗ್ ಅಂತ ಅಂದ್ಬಿಟ್ಟು. ಇಟ್ ಇಸ್ ಅ ಕ್ರಿಸ್ಮಸ್ ಮ್ಯೂಸಿಕ್ ಫೆಸ್ಟ್. ಸೊ ಇಲ್ಲಿ ಕಾಣಿಸಿದ್ರೆ Finally, Radisson Golf and Spa Resort ke entry tagondvi. So this is our home for the next 2 nights here in Pahalgam. So beautiful, full of colors and life. Wow, we had the best Christmas in Pahalgam, Radisson.
2. 1, 2. 1, 2. Hey guys, so here we are at the Pahalgam Radisson Golf. So ನೀವು ನಮ್ಮ ಹಿಂದೆ ಮಾನ್ಯನ ನೋಡ್ತಾ ಇದ್ದೀರಾ. She is busy vlogging and ಇಲ್ಲಿ ಒಂದು small. So this is the view from Radisson Golf and yeah, here we are, 3 of us enjoying the Christmas night. So ಇವತ್ತು 24th December and ನಮ್ಮ ಹಿಂದೆ ನೀವು ನೋಡ್ತಾ ಇದ್ದೀರಾ, that's the property and this is the small stream, not a river, a small stream running across the property. ಒಂದು ಚಿಕ್ಕ ಲೇಕ್ ಥರ ಇದೆ, ಪಾಂಡ್ ಥರ. ನೀವು ನೋಡ್ಬೋದು ಅಲ್ಲಿ ಅದ್ಭುತ ಫ್ರೀಸ್ ಆಗ್ಬಿಟ್ಟಿದೆ ಚಳಿಗೆ ಅಂತ. ಸೊ ಟೆಂಪ್ರೇಚರ್ -2 ಡಿಗ್ರಿಗೆ ಹೋಗಿತ್ತು ರಾತ್ರಿ ಆ್ಯಂಡ್ ವಿ ಜಸ್ಟ್ ಟುಕ್ ರೌಂಡ್ಸ್ ಆಫ್ ದ ಪ್ರಾಪರ್ಟಿ. ಹಾಗೆಯೇ ಒಂದಷ್ಟು ಫೋಟೋ ವಿಡಿಯೋ ರೀಲ್ಸ್ಗಳನ್ನು ಮಾಡ್ಕೊಂಡ್ವಿ. ಚಳಿಗೆ ಬೆಚ್ಚಗೆ ಕ್ಯಾಂಪ್ ಫೈರ್ನ ಎಂಜಾಯ್ ಮಾಡಿಬಿಟ್ಟು ವಾಪಸ್ಸು ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ಬಿಕಾಸ್ ನೆಕ್ಸ್ಟ್ ಡೇ ವಾಸ್ ಅ ಲಾಂಗ್ ಡೇ. ನಾವು ABC ಪಾಯಿಂಟ್ಸ್ನ ಕವರ್ ಮಾಡಬೇಕಾಗಿತ್ತು. ಏನಿದು ABC ಹೇಳ್ತೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಡೇ 2 ಆಫ್ ಪಹಲ್ಗಾಮ್. ಸೊ ನೀವು ನೋಡ್ತಾ ಇರೋಂತಹ ವಿಜುವಲ್ಸು ನಮ್ಮ ಹೋಟೆಲ್ನ ಸುತ್ತಮುತ್ತ ಇರುವಂತಹ ಈ ಒಂದು ಬ್ಯೂಟಿಫುಲ್ ಸ್ನೋ ಕ್ಯಾಪ್ ಮೌಂಟನ್ಸ್. ಸೊ ಗಾಡಿನ ಕೋಲ್ಡ್ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ ಸೆಟ್ ಟು ಸ್ಟಾರ್ಟ್ ಅ ಬ್ಯೂಟಿಫುಲ್ ಜರ್ನಿ ಟು ದ ABC ಪಾಯಿಂಟ್ಸ್. A ಅರು ವ್ಯಾಲಿ, B ಬೇತಾಬ್ ವ್ಯಾಲಿ, C ಚಂದನ್ವಾಡಿ. ಸೊ ನಮ್ಮ ಫಸ್ಟ್ ಪಾಯಿಂಟ್ ಅರು ವ್ಯಾಲಿಗೆ ಎಂಟ್ರಿ ಮಾಡ್ತಾ ಇದ್ದೀವಿ. ಇಟ್ ಇಸ್ ಅ ಬ್ಯೂಟಿಫುಲ್ ಡ್ರೈವ್ ಟುವರ್ಡ್ಸ್ ದ ಅರು ವ್ಯಾಲಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಅರು ವ್ಯಾಲಿ. We were awestruck by the beauty of Kashmir. Sutlununu Pine Tree Valley hagenene the roads were very, very beautiful. ಅರು ವ್ಯಾಲಿಗೆ ಹೋಗೋ ದಾರಿನಲ್ಲಿ ಸ್ನೋ ಕಾಣಿಸ್ತು. ಸ್ನೋ ಕಾಣಿಸೋದ್ಮೇಲೆ ಸುಮ್ಮನೆ ಹೋಗೋಕ್ಕಾಗತ್ತಾ, ನಿಲ್ಲಿಸ್ಬಿಟ್ಟು ಒಂದಷ್ಟು ಫೋಟೋ ವಿಡಿಯೋಗಳನ್ನು ಮಾಡ್ಕೊಂಡ್ವಿ. ಅದರಲ್ಲೂ ನಮ್ಮ ಬೀಸ್ಟ್ ಹೈಲಕ್ಸ್ನ ಈ ರೋಡಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗೋವಂಥ ಎಕ್ಸ್ಪೀರಿಯನ್ಸ್, ವಾವ್, ದಟ್ ವಾಸ್ ಜಸ್ಟ್ ದಿ ಬೆಸ್ಟ್. ಹೋದಾಗ ಗ್ರೀನ್ ನಾವು 3 ಪಾಯಿಂಟ್ಸ್ನ ಕವರ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಬೇಗನೆ ಹೊರಟು ಬಂದಿದ್ವಿ. ಆದ್ದರಿಂದ ಅರು ವ್ಯಾಲಿ ಪಾಯಿಂಟಲ್ಲಿ ಪಾರ್ಕಿಂಗ್ ಸ್ಪೇಸ್ ಹತ್ರ ಗೇಟ್ ಓಪನ್ ಮಾಡೋರು ಯಾರೂ ಇರಲಿಲ್ಲ. ಮಾನ್ಯನೇ ಕಷ್ಟಪಟ್ಟು ಗೇಟ್ ಓಪನ್ ಮಾಡಿದ್ಲು. ನೀವಲ್ಲಿ ನೋಡ್ತಾ ಇದ್ದಾರೆ ಕುದುರೆಗಳೆಲ್ಲ ಬರ್ತಾ ಇದೆ. ಎಸ್, ವಿ ಹ್ಯಾವ್ ಎಂಟರ್ಡ್ ಅರು ವ್ಯಾಲಿ.
ವಿಂಟರ್ಸ್ ಆಗಿದ್ದರಿಂದ ತುಂಬಾ ಡ್ರೈ ಆಗಿತ್ತು, ಅಲ್ಲಲ್ಲಿ ಪೈನ್ ಟ್ರೀಸ್ಗಳು ಕಾಣಿಸ್ತಾ ಇತ್ತು. ಬಟ್ ದ ಆಕ್ಚುಯಲ್ ಬ್ಯೂಟಿ ಸ್ಟಾರ್ಟ್ಸ್ ವೆನ್ ದರ್ ಇಸ್ ಕಂಪ್ಲೀಟ್ ಸ್ನೋ ಕವರ್ಡ್ ಮೌಂಟನ್ಸ್ ಅರೌಂಡ್. ಆ್ಯಂಡ್ ಮತ್ತೆ ನೆಕ್ಸ್ಟ್ ಪಾಯಿಂಟ್ ಕಡೆಗೆ ಹೊರಟ್ವಿ ನಾವು ಅರು ವ್ಯಾಲಿನ ಮುಗಿಸ್ಕೊಂಡು. ದ್ಯಾಟ್ ಇಸ್ ದ ಬೇತಾಬ್ ವ್ಯಾಲಿ. ನಾವು ಹೋದಂಥ ಸಂದರ್ಭದಲ್ಲಿ ಇನ್ನೂ ಸ್ನೋಫಾಲ್ ಸ್ಟಾರ್ಟ್ ಆಗಿರಲಿಲ್ಲ, ಅಲ್ಲಲ್ಲಿ ಮಾತ್ರ ಪೀಕ್ಸಲ್ಲಿ ಸ್ನೋಫಾಲ್ ಆಗಿತ್ತು. ಸೊ ದ ಸ್ನೋ ಕ್ಯಾಪ್ ಮೌಂಟನ್ಸ್ ವಿತ್ ಸಮ್ ಪೈನ್ ಟ್ರೀಸ್ ಆ್ಯಂಡ್ ದ ಬ್ರೌನ್ ಲುಕ್ ಗೇವ್ ಇಟ್ಸ್ ಓನ್ ಚಾರ್ಮ್ ಟು ದ ಪ್ಲೇಸ್. So finally we have reached the second destination, Betab Valley. So ಈ ಒಂದು ಜಾಗಕ್ಕೆ ಬೇತಾಬ್ ವ್ಯಾಲಿ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಇಲ್ಲಿ ಬೇತಾಬ್ ಮೂವಿ ಶೂಟಿಂಗ್ ಆಗಿದ್ರಿಂದ ಆ ಪಾಯಿಂಟ್ ಅಲ್ಲಿ ನೀವು ಒಂದು ಪುಟ್ಟ ಹಾರ್ಟ್ ನ ಕೂಡ ನೋಡ್ತಾ ಇದ್ದೀರಾ. ಸೊ ದಿಸ್ ಇಸ್ ದ ಸ್ಪಾಟ್ ವೇರ್ ದ ಫೇಮಸ್ ಬೇತಾಬ್ ಮೂವಿ ವಾಸ್ ಶಾಟ್. ಸೊ ಈ ವ್ಯಾಲಿನಲ್ಲಿ ಬೇತಾಬ್ ಮೂವಿ ಶೂಟಿಂಗ್ ಆಗಿದ್ರಿಂದ ಆ ಸಾಂಗ್ ಜಬ್ ಹಮ್ ಜವಾ ಹೋಗೆ ತುಂಬಾ ಫೇಮಸ್ ಆಗಿದ್ದರಿಂದ ಈ ಜಾಗಕ್ಕೆ ಬೇತಾಬ್ ವ್ಯಾಲಿ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಸೊ ಬೇತಾಬ್ ವ್ಯಾಲಿ ಪಾಯಿಂಟ್ ನ ಮೇಲ್ಗಡೆಯಿಂದಾನೇ ನೋಡ್ಕೊಂಡು ನಾವು ಹೊರಟಿದ್ದು ನೆಕ್ಸ್ಟ್ ಡೆಸ್ಟಿನೇಷನ್ ಚಂದನ್ವಾಡಿ ಕಡೆಗೆ. Chandanwadi is around 16 kilometers away from Pahalgam town. It is known for its snow point bridge as well as its stunning beauty. So Amarnath Yatra age kudanu ide starting point agirodrinda Chandanwadi has been very famous amongst the pilgrimage. ನೀವು ಚಂದನ್ವಾಡಿ ಎಂಟರ್ ಆಗಿ ಕಾರ್ ಪಾರ್ಕಿಂಗ್ ಬರ್ತಿದಂಗೆನೆ ಬೇಕಾದಷ್ಟು ಜನ ಏಜೆಂಟ್ಗಳು ಕಾಯ್ತಾ ನಿಂತಿರ್ತಾರೆ. ಅಲ್ಲಿ ಸ್ಲೆಡ್ಜ್ಗಳನ್ನ ಹಾಗೇನೆ ಸ್ನೋ ಬೂಟ್ಸ್ಗಳನ್ನ ನಿಮಗೆ ರೆಂಟ್ಗೆ ಕೊಡ್ತಾರೆ. ಆ್ಯಂಡ್ ದೇ ಫೋರ್ಸ್ ಯು ಟು ಟೇಕ್ ದ ಸ್ಲೆಡ್ ಚೇರ್ ಆ್ಯಂಡ್ ದೇ ಕನ್ವಿನ್ಸ್ ಯು ದಟ್ ಯು ಕ್ಯಾನ್ ನಾಟ್ ವಾಕ್ ಆನ್ ದಟ್ ಸ್ನೋ. ನಾವು ಕೂಡ ಅದೇ ರೀತಿಯಾಗಿ ಕನ್ವಿನ್ಸ್ ಆಗಿ ಬಕ್ರ ಆಗಿ 3 ಸ್ಲೆಡ್ಜ್ ಚೇರ್ ಮೇಲೆ ಕೂತ್ಕೊಂಡು ಅವ್ರ ಕೈಲಿ ಸುತ್ತಿಸ್ಕೊಂಡು ಅರ್ಧ ದಾರಿ ನಡ್ಕೊಂಡು ಓಡಾಡಿದ್ವಿ. ಬಟ್ ದ ವ್ಯೂಸ್ ವಾಸ್ ಸ್ಟನ್ನಿಂಗ್ ಆ್ಯಂಡ್ ದ ವಾಟರ್ ಫಾಲ್ಸ್, ಐ ಟೆಲ್ ಯು, ದಟ್ ವಾಸ್ awesome. ಸಿಕ್ಕಾಪಟ್ಟೆ ಚಳಿ ಇತ್ತು and it was -2 degrees. Very careful while you bargain with your agents. ಈ ಒಂದು ಸ್ಲೆಡ್ಜ್ ಚೇರ್ ಮೇಲೆ ಕುತ್ಕೊಂಡು ಓಡಾಡೋದಕ್ಕೆ ಫಸ್ಟ್ಲಿ ಯು ವಿಲ್ ಫೀಲ್ ವೆರಿ ಬ್ಯಾಡ್ ಫಾರ್ ದಮ್. ಯಾಕಂದ್ರೆ ಈ ಚಳಿನಲ್ಲಿ ಅವ್ರು ನಾವು ಕುತ್ಕೊಂಡು ನಮ್ಮನ್ನ ನುಗ್ತಾ ಇರ್ತಾರೆ. We took a package of 4,000 rupees for 3 sledges, gumboots, winter jackets. ಹಾಗೇನೇ ನಮ್ಮ ಫೋಟೋ ವಿಡಿಯೋ ಮಾಡ್ಕೊಡ್ತಾ ಇದ್ರು. So I think it's a good deal. ಸೊ ಇಲ್ಲಿಗೆ ನಮ್ಮ ಬೇಸಿಕ್ ABC3 ಪಾಯಿಂಟ್ಸ್ಗಳು ಏನಿದ್ವು ನಾವು ಪಹಲ್ಗಾಮಲ್ಲಿ ಕವರ್ ಮಾಡಬೇಕಾಗಿದ್ದು ಅದನ್ನ ಈ ಒಂದು 1 ಡೇ ಟ್ರಿಪ್ ಅಲ್ಲಿ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ವಾಪಸ್ಸು ನಮ್ಮ ರೆಸಾರ್ಟ್ ಕಡೆಗೆ ಹೋದ್ವಿ. ವಿ ವಾಸ್ ಸೋ ಟಯರ್ಡ್. ದರ್ ವಾಸ್ ಅ ಕ್ರಿಸ್ಮಸ್ ಪಾರ್ಟಿ ಹ್ಯಾಪನಿಂಗ್ ಇನ್ ದ ರೆಸಾರ್ಟ್. ಸೊ ಅದಕ್ಕೆ ಹೋಗಿ ನಾವು ಕೂಡ ಜಾಯ್ನ್ ಆದ್ವಿ. ಬೆಚ್ಚಗೆ ಕ್ಯಾಂಪ್ ಫೈರು ಹಾಗೇನೇ ಆ ಪಾರ್ಟಿ ವೈಬ್ಸು ಇಟ್ ಜಸ್ಟ್ ಬ್ಲೂ ಇಟ್ ಅವೇ.
सूरज निकला था, कोई पारा पिघला था, एक आंधी आई थी, तब दिल से आह निकली थी, दिल से रे, दिल से रे, दिल से रे, दिल से रे। दो पत्ते पतझड़ के पेड़ों से उतरे थे, पेड़ों की शाखों से उतरे थे, फिर कितने मौसम गुजरे, वो पत्ते दो बेचारे, फिर उड़ने की चाहत में वो सहराओं से गुजरे, वो पत्ते दिल 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 थे, वो रिश्ते दिल 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 थे। प्यार और इश्क की बाहों में, प्यार और इश्क की बाहों में निगाहों में दिल डूबा। ओ महबूबा 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 महबूबा, गुलशन में गुल खिलते हैं जब सहरा में मिलते हैं, गुलशन में गुल खिलते हैं जब सहरा में मिलते हैं, मैं तू। ವೆದರ್ -2 ಡಿಗ್ರಿ ಇದ್ದಿದ್ದರಿಂದ ಚಳಿ ಸಿಕ್ಕಾಪಟ್ಟೆ ಇತ್ತು. ಆ ಕ್ಯಾಂಪ್ ಫೈರ್ ಮುಂದೆ ಕೂತ್ಕೊಂಡು ಪಾರ್ಟಿ ವೈಬ್ಸ್ನ ಎಂಜಾಯ್ ಮಾಡ್ತಾ, ಡ್ಯಾನ್ಸ್ ಮಾಡ್ತಾ, ಹಾಗೆಯೇ ರುಚಿ ರುಚಿಯಾದ ತಿಂಡಿಗಳನ್ನ ಸವಿತಾ ವಿ ಹ್ಯಾಡ್ ದ ಬೆಸ್ಟ್ ಕ್ರಿಸ್ಮಸ್ ಪಾರ್ಟಿ ಇನ್ ಪಹಲ್ಗಾಮ್. Merry Christmas everyone, have a happy new year ahead and wishing you all more happiness, prosperity and more travel. ನೆಕ್ಸ್ಟ್ ಡೇ ಬೇಗನೆ ಎದ್ದು ತಿಂಡಿ ಮುಗಿಸ್ಕೊಂಡು ಪಹಲ್ಗಾಮ್ ಕಡೆಯಿಂದ ಆಗ್ರಾ ಕಡೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಬೇಗನೆ ವಿ ಚೆಕ್ಡ್ ಔಟ್ ಫ್ರಮ್ ದ ರೆಸಾರ್ಟ್ ಅಂಡ್ ಸ್ಟಾರ್ಟೆಡ್. ಸೊ ದಾರಿನಲ್ಲಿ ಒಂದಷ್ಟು ಫೋಟೋ ವಿಡಿಯೋಗಳನ್ನ ಮಾಡ್ಕೊಂತ ವಿವರ್ ಆನ್ ದ ಹೈವೇ. ಸೊ ಇಲ್ಲಿ ಜನ ತುಂಬಾ ಕೆಟ್ಟದಾಗಿ ಗಾಡಿ ಓಡಿಸ್ತಾ ಇದ್ದಾರೆ, ಆಲ್ಮೋಸ್ಟ್ ಎಲ್ಲ ನುಗ್ತಾ ಇದ್ದಾರೆ, ನುಗ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಕೆಟ್ಟದಾಗಿ ಡ್ರೈವಿಂಗ್ ಇದೆ ಇಲ್ಲಿ, ರ್ಯಾಶ್ ಡ್ರೈವಿಂಗು. and seriously something which is not that safe and that good when you are on a highway. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು ಒಂದು ದೊಡ್ಡ ನದಿ. ಅನ್ಫಾರ್ಚುನೇಟ್ಲಿ ಅದರೊಳಗೆ ಒಂಚೂರು ನೀರಿಲ್ಲ. ಇಲ್ಲಿ ಜಮ್ಮುನಲ್ಲಿ ನೋಡ್ತಾ ಇದ್ದೀವಿ, ಸುಮಾರು ದೊಡ್ಡ ನದಿಗಳು ಬತ್ತೋಗ್ಬಿಟ್ಟಿದಾವೆ, ಒಂಚೂರು ನೀರಿಲ್ಲ ಅದರಲ್ಲಿ. ಆಲ್ಮೋಸ್ಟ್ ಕಂಪ್ಲೀಟ್ಲಿ ಡ್ರೈಡ್ ಅಪ್. ಸೊ ಐ ಫೀಲ್ the heat of global warming is already affecting us, so it's time that we react soon and start working towards a greener and cleaner planet. So ಇದು ನಮ್ಮ ಕೈಯಲ್ಲಿದೆ, ಇದು ನಮಗೆ ದೇವರು ಕೊಟ್ಟಿರುವಂತಹ ಒಂದು ಆಸ್ತಿ. ಇಷ್ಟು ಸುಂದರವಾದಂತಹ ಒಂದು ಪ್ರಕೃತಿ ನಮಗೆ ದೇವರು ಕೊಟ್ಟಿದ್ದಾರೆ, ಅದನ್ನ ಉಳಿಸ್ಕೊಳ್ಳೋದು ಬೆಳೆಸೋದು ನಮ್ಮ ಕೈಯಲ್ಲಿದೆ. ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಟು ಸೇವ್ ವಾಟರ್ ಆಸ್ ವೆಲ್ ಆಸ್ ಟು ಆಕ್ಟ್ ರೆಸ್ಪಾನ್ಸಿಬಲ್, to act as a responsible citizen and a responsible tourist too. So let us not litter, let us try to save water and go green. ಹಾಗೆ ಜಮ್ಮುನ ಪಹಲ್ವಾನ್ಸ್ ದಾಬಾನಲ್ಲಿ ಒಂದು ಸ್ಟಾಪ್ ತಗೊಂಡ್ವಿ ಫಾರ್ ಫಿಂಗರ್ ಲಿಕ್ಕಿಂಗ್ ಯಮ್ಮಿ ಫುಡ್. Guys, we are here at the Pahalwan Dhaba and take a look at what we are eating.
ಸೊ ಇದು ಪಾನಿಪುರಿ, 2 types of ಪಾನಿಪುರಿ ಇದೆ. ಆ್ಯಂಡ್ ಹಿಯರ್ ಇಸ್ ದ ಚೋಲೆ ಭಟೂರೆ. ಆ್ಯಂಡ್ ಮಾನ್ಯಾ ಇಸ್ ರಿಲಿಶಿಂಗ್ ಹರ್ ರಸ್ಮಲೈ. ಸೊ ದಿಸ್ ಇಸ್ ಪಹಲ್ವಾನ್ಸ್ ಜಮೂಲಿ. How is it, Manya? How is it, Ray? Very nice. Enjoying? Yes. Oh. ಕ್ರಿಸ್ಮಸ್ ನ್ಯೂ ಇಯರ್ ಸೀಸನ್ ಆಗಿದ್ದರಿಂದ ವೆರೈಟಿ ಆಫ್ ಕೇಕ್ಸ್ಗಳು ಕಾಣಿಸ್ತಾ ಇತ್ತು. ಒಂದಕ್ಕಿಂತ ಒಂದು ನೋಡೋದಕ್ಕೆ ಅಷ್ಟು ಅಟ್ರಾಕ್ಟಿವ್ ಆಗಿತ್ತು. ಸ್ವೀಟ್ಸ್ ಕೂಡ ದೇ ವಾಸ್ ಸೋ ಟೆಂಪ್ಟಿಂಗ್. ದ ಕೇಕ್, ದ ಸ್ವೀಟ್ಸ್ ನೋಡಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದೇ ಗೊತ್ತಾಗಲಿಲ್ಲ. ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ಪಹಲ್ವಾನ್ ಡಾಬಾನಲ್ಲಿ ಹೊಟ್ಟೆ ತುಂಬ ಪಾನಿಪುರಿ, ಛೋಲೆ ಭಟೂರೆ, ಸ್ವೀಟ್ಸು ಎಲ್ಲ ತಿಂದ್ಬಿಟ್ಟು ನಾವು ವಾಪಸ್ಸು ಹೈವೇ ಕಡೆಗೆ ಹೊರಟ್ವಿ ಟು ಆರ್ ನೆಕ್ಸ್ಟ್ ಡೆಸ್ಟಿನೇಷನ್ ಲುಧಿಯಾನಾ. ದಾರಿ ಉದ್ದಕ್ಕೂ ಜಮ್ಮುನಲ್ಲಿ ಬೇಕಾದಷ್ಟು ರಿವರ್ ಹಾಗೇನೆ ಬ್ರಿಡ್ಜಸ್ಗಳನ್ನ ನೋಡ್ತಾ ಹೋದ್ವಿ. ಇಟ್ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಸೂದಿಂಗ್. ದ ಸನ್ಸೆಟ್ ಎಸ್ಪೆಷಲಿ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ವಿ ಕುಡ್ ಹ್ಯಾವ್. So we are on a return trip from Kashmir to Kanyakumari. ಕಾಶ್ಮೀರಿಂದ ಪಹಲ್ಗಾಮಿಂದ ಬೆಳಿಗ್ಗೆ ಹೊರಟು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಲುಧಿಯಾನಾ ಕಡೆಗೆ ಹೋಗ್ತಾ ಇದ್ದೀವಿ. ಲುಧಿಯಾನಾಗೆ ಹೋಗೋದಕ್ಕೆ we need roughly around 10 hours. So we are on this beautiful road journey. ಸೊ ಲಖನ್ಪುರ್ ಹತ್ರ ನಮಗೆ ಬೇಕಾದಷ್ಟು ಚಾಟ್ಸ್ ಅಂಗಡಿಗಳು ಕಾಣಿಸ್ತಾ ಹೋದ್ವು. ಬಟ್ ಆಗ್ಲೇ ಪೆಹನ್ವಾಲ್ಸ್ ಅಲ್ಲಿ ಹೊಟ್ಟೆ ತುಂಬಿಸ್ಕೊಂಡಿದ್ದರಿಂದ ವಿ ಡಿಡ್ಂಟ್ ಸ್ಟಾಪ್ ಅಗೇನ್. ಬಟ್ ಇಟ್ ವಾಸ್ ರಿಯಲಿ ಟೆಂಪ್ಟಿಂಗ್. So we again took a pit stop at the Pathankot. ಈ ಒಂದು ಸ್ಪಾಟ್ ಆಗಲೇ ನಿಮಗೆ ನೆನಪಿರಬೇಕು, ನಮ್ಮ ಕಳೆದ ವಿಡಿಯೋನಲ್ಲಿ ವೆನ್ ವಿ ವರ್ ಡ್ರೈವಿಂಗ್ ಫ್ರಾಮ್ ಪಂಜಾಬ್ ಟುವರ್ಡ್ಸ್ ಕಾಶ್ಮೀರ್ ನಾವಿಲ್ಲಿ ನಿಲ್ಲಿಸಿದ್ವಿ. ಸೊ ದಿಸ್ ವಾಸ್ ಆಲ್ ಅಬೌಟ್ ಅವರ್ ಬ್ಯೂಟಿಫುಲ್ ರೋಡ್ ಟ್ರಿಪ್ ಟು ಕಾಶ್ಮೀರ್ ಫ್ರಾಮ್ ಬ್ಯಾಂಗ್ಳೂರ್. ಸೊ ಸ್ಟೇ ಟ್ಯೂನ್ ಫಾರ್ ಮೋರ್ ಅಪ್ಡೇಟ್ಸ್ ಆನ್ ಕಾಶ್ಮೀರ್ ಟು ಕನ್ಯಾಕುಮಾರಿ.